ಮೊದಲಿಗೆ ಈ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ಗಳನ್ನ ಮಾಡೋದಿದೆಯಲ್ಲ, ತುಂಬಾನೇ ರಿಸ್ಕ್. ಫಸ್ಟ್ ಪಾರ್ಟ್ ಅಟ್ ಎನಿ ಕಾಸ್ಟ್ ಹಿಟ್ ಆಗಿರ್ಲೇಬೇಕು. ಆಗಿಲ್ಲ ಅಂತಂದ್ರೆ ನೀವು ಅದಕ್ಕೆ ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಮಾಡಿದ್ರೂ ಪ್ರಯೋಜನನೇ ಇಲ್ಲ. ಅಂಥದ್ರಲ್ಲಿ ಇವರು ಮಧ್ಯದಲ್ಲಿ ಒಂದು ಪಾತ್ರನ ತರೋದಿದೆಯಲ್ಲ, ಅದು ಇನ್ನೂ ಕಷ್ಟ. ಈ ಪ್ರಯತ್ನದಲ್ಲಿ ಚಿತ್ರತಂಡ ಗೆದ್ದಿದೆ ಅಂತಾನೆ ಹೇಳ್ಬೋದು. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾದೊಳಗೋಗೋಣವಾ? ಬಲೇರಿನಾ. ಕನ್ಫ್ಯೂಸ್ ಆಗ್ಬೇಡಿ, 2 ವರ್ಷದ ಹಿಂದೆ ಬಂದಂತ ಕೊರಿಯನ್ ಮೂವಿ ಇದಲ್ಲ. ಇದು ನಮ್ಮ ಜಾನ್ ವಿಕ್ ನ ಫ್ರಾಂಚೈಸ್ಗೆ ಸೇರಿರೋದು. ಜಾನ್ ವಿಕ್ ಫ್ರಾಂಚೈಸ್ ನ ಫಾಲೋ ಮಾಡೋರ್ಗೆ ಸಿನಿಮಾದ ಯೂಶುವಲ್ ಟೆಂಪ್ಲೇಟ್ ಗೊತ್ತೇ ಇರುತ್ತೆ. ಅಸಾಸಿನ್ಸ್ ಗ್ರೂಪ್ಸ್ ಒಂದ್ ಕಡೆ ಇರುತ್ತೆ, ಅದರಲ್ಲಿ ಕೆಲವರಿಗೆ ಅಸೈನ್ಮೆಂಟ್ಗಳು ಬರ್ತಾ ಇರುತ್ತೆ. ಅದನ್ನ ಮಿಸ್ ಮಾಡಿದ್ರೆ ಅವ್ರಿಗೆ ಅಸೈನ್ಮೆಂಟ್ ನ ಫಿಕ್ಸ್ ಮಾಡ್ತಾರೆ. ಹೀಗೆ ಸಾಕಷ್ಟು ರಿವೆಂಜ್ಗಳು ಮತ್ತು ಅಸೈನ್ಮೆಂಟ್ಸ್ಗಳು ಸುತ್ತಾನೆ ನಡೆಯುತ್ತೆ. ಈ ಸಿನಿಮಾದಲ್ಲಿ ನಾವು ಸ್ಟೋರಿನ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬಾರ್ದು, ಯಾಕೆಂದ್ರೆ ಇಲ್ಲಿ ಪ್ರೆಸೆಂಟೇಶನ್ ತುಂಬಾ ಮುಖ್ಯ. ಕಿಲ್ಲರ್ ಟಾರ್ಗೆಟ್ ನ ಸಾಯಿಸ್ತಾನೆ ಅಂತ ನಮಗೆ ಗೊತ್ತಿರುತ್ತೆ, ಆದ್ರೆ ಹೇಗೆ ಅನ್ನೋದೇ ಮುಖ್ಯ. ಜಾನ್ ವಿಕ್ ನ ಕೊನೆಯ ಭಾಗದಲ್ಲಿ ನಮ್ ಜಾನ್ ವಿಕ್ ಸತ್ತೋಗಿರ್ತಾನೆ ಅಂತ ತೋರಿಸಿದ್ದಾರೆ. ನನ್ಗೆ ಆಶ್ಚರ್ಯ ಆಗ್ತಿದ್ದು ಇಲ್ಲಿ ಈಗ ಹೇಗ್ ಬರ್ತಾನೆ ಅಂತ. ಬಟ್ ಟ್ರೇಲರ್ ನೋಡಿದ್ಮೇಲೆ ಪೂರ್ತಿಯಾಗಿ ಕ್ಲಾರಿಟಿ ಸಿಕ್ತು. ಇದು ಪಾರ್ಟ್ 3 ಮತ್ತು ಪಾರ್ಟ್ 4ಗಳ ಮಧ್ಯದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಗುಡ್ ಥಾಟ್, ಯಾಕಂದ್ರೆ ಸುಮ್ಮನೆ ಡ್ರ್ಯಾಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಹೊಸ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಒಳ್ಳೇದು. ನನ್ಗೆ ಭಯ ಇದ್ದಿದ್ದು ಎಲ್ಲಿ ಈ ಜಾನ್ ವಿಕ್ ಫ್ರಾಂಚೈಸ್ ನ ಇವರು ಹಾಳು ಮಾಡ್ತಾರೆ ಅಂತ. ಅದರಷ್ಟು ಚೆನ್ನಾಗಿ ಇಲ್ದೇ ಹೋದ್ರುನು ಅದರಲ್ಲಿ ಅರ್ಧನಾದ್ರೂ ಇರ್ಲಿ ಅಂತ ನಾನು ಬೇಡ್ಕೋತಾ ಇದ್ದೆ. ಬಟ್ ಈ ಚಿತ್ರ ಜಾನ್ ವಿಕ್ ನ ರೇಂಜ್ಗೆನೆ ಇದೆ. ನಮ್ಮ ಹೀರೋಯಿನ್ ತಂದೆನ ಒಂದು ಅಸಾಸಿನ್ ಟ್ರೂಪ್ ಬಂದು ಕೊಂದಿರ್ತಾರೆ. ಈಗ ನಮ್ಮ ಹೀರೋಯಿನ್ ಮುಂದೆ 2 ಆಯ್ಕೆಗಳಿದೆ. ಒಂದು ಒಳ್ಳೆ ಲೈಫ್ ನ ಲೀಡ್ ಮಾಡೋದು, ಇನ್ನೊಂದು ಕಿಲ್ಲರ್ ಆಗೋದು. ಈ 2 ಆಯ್ಕೆಗಳಲ್ಲಿ ನಮ್ಮ ಹೀರೋಯಿನ್ ಯಾವ್ದನ್ನ ಆಯ್ಕೆ ಮಾಡಿದ್ಲು ಮತ್ತು ಯಾಕೆ ಆಯ್ಕೆ ಮಾಡಿದ್ಲು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇನ್ನು ಇಲ್ಲಿನ ಪಾಸಿಟಿವ್ ವಿಷಯಕ್ಕೆ ಬರೋದಾದ್ರೆ ಅದು ಇದ್ರ ಸ್ಕ್ರೀನ್ ಪ್ಲೇ ಅಂತ ಹೇಳ್ಬೋದು. ತುಂಬಾನೇ ಕ್ರಿಸ್ಪ್ ಆಗಿ ಸಿಂಪಲ್ ಆಗಿ ತೋರಿಸಿದ್ದಾರೆ. ಸೆಕೆಂಡ್ ಹಾಫ್ ನಲ್ಲಿ ಆ ಟೈಮ್ ಲಿಮಿಟ್ ನ ಸೆಟ್ ಮಾಡೋದಾಗಿರ್ಬೋದು, ನಮ್ಮ ಜಾನ್ ವಿಕ್ ನ ಎಂಟ್ರಿ, ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಟ್ವಿಸ್ಟ್ ಮತ್ತು ನಮ್ಮ ಹೀರೋಯಿನ್ಗೆ ಒಂದು ಎಮೋಷನಲ್ ಆಗಿರುವಂತ ಇಂಟೆಂಟ್, ಹೀಗೆ ಎಲ್ಲವನ್ನೂ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಊರೇ ತಿರುಗಿ ಬೀಳೋದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ನು ಆನಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಯಾಕೋ ಇವಮ್ಮ ತುಂಬಾ ಕಷ್ಟ ಪಡ್ತಿದ್ದಾಳಲ್ಲ ಅಂತ ಅನಿಸ್ತಿತ್ತು. ಬಟ್ ಅದಾದ್ಮೇಲೆ ಶಿ ಇಸ್ ಜಸ್ಟ್ ಅನ್ಸ್ಟಾಪಬಲ್. ಫೈಟ್ ಸೀಕ್ವೆನ್ಸಸ್ ಅಲ್ಲಿ ಅವರ ಎಫರ್ಟ್ಸ್ ಟೂ ಗುಡ್. ಇನ್ನು ಇಲ್ಲಿನ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ, ನೆಗೆಟಿವ್ ಅಂತ ನಾನು ಹೇಳಕ್ ಹೋಗಲ್ಲ, ಬಟ್ ಕ್ಲೈಮ್ಯಾಕ್ಸ್ ನಲ್ಲಿ ಆ ಫೈರ್ ಫೈಟ್ ಒಂದಿದೆ. ನಮ್ ಚಿಕ್ಕ ವಯಸ್ಸಿನಲ್ಲಿ ವೈಸಿಟಿ ಗೇಮ್ ಆಡ್ತಾ ಇದ್ವಿ, ಅದು ನೆನಪಾಗೋಯ್ತು. ಆ ಫೈರ್ ಫೈಟ್ ಯಾಕೋ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ತು. ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸಿನಿಮಾ ಚೆನ್ನಾಗಿದೆ. ನೀವಿನ್ನೂ ಈ ಸಿನಿಮಾನ ನೋಡಿಲ್ಲ ಅಂತಂದ್ರೆ ಪ್ರೈಮ್ ನಲ್ಲಿ ಇದೆ, ಈಗಲೇ ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ಇನ್ನು ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.